ಉದ್ಯೋಗ ಮೀಸಲಾತಿ ಬಿಲ್ ಅನ್ನ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅದಾದ ನಂತರ ತೀರ್ಮಾನ ಕೈಗೊಳ್ಳೋದಕ್ಕಾಗೋದು ಅನ್ನುವಂಥದ್ರ ಬಗ್ಗೆ ಇವತ್ತು ಸಚಿವರು ಮಾತಾಡಿದ್ದಾರೆ. ಈ ಬಿಲ್ ವಿಚಾರವಾಗಿ ಇನ್ನಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇದೆ. ಸೊ ಹಾಗಾಗಿ ಆ ಬಿಲ್ ಅನ್ನ ತಾತ್ಕಾಲಿಕವಾಗಿ ತಡೆದಿದ್ದಾರೆ ಅಂತ ಹೇಳಿ ಇನ್ನಷ್ಟು ಚರ್ಚೆ ಮಾಡೋ ಉದ್ದೇಶದಿಂದಲೇ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡಿಗರ ಹಿತಾಸಕ್ತಿ ಕಾಯೋದಕ್ಕೆ ಸರ್ಕಾರ ಬದ್ಧ ಇದೆ. ಹರಿಯಾಣ, ಆಂಧ್ರದಲ್ಲಿ ಈ ಬಿಲ್ಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಈ ಥರದೊಂದು ಬಿಲ್ ಅಲ್ಲಿದೆಯಲ್ಲ, ಅದಕ್ಕೆ ಈಗಾಗಲೇ ಹೈಕೋರ್ಟ್ ತಡೆ ಕೊಟ್ಟಿದೆ. ಸೊ ಡ್ರಾಫ್ಟ್ ಬಿಲ್ ಅನುಷ್ಠಾನಕ್ಕೆ ಸಾಕಷ್ಟು ಪ್ರಕ್ರಿಯೆಗಳಿವೆ. ಆಂಧ್ರದಲ್ಲೂ ಕೂಡ ಅದೇ ಬಿಲ್ ಅನ್ನ ಮಾಡಿ ಕೈ ಸುಟ್ಕೊಂಡ್ರು ಅವರು. ಸೊ ಹಾಗಾಗಿ ನಾವು ಏಕಾಏಕಿ ಜಾರಿ ಮಾಡೋದಕ್ಕಾಗೋದಿಲ್ಲ, ಅದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕು. ಹಾಗಾಗಿ ಇದನ್ನ ಹೋಲ್ಡ್ ಮಾಡಿದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಯಾವುದೇ ರೀತಿಯಾದ ನಮ್ಮ ಹಿಂದೇಟಿಲ್ಲ. ಕನ್ನಡಿಗರು ಇವತ್ತು ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾನವ ಸಂಪನ್ಮೂಲ ಏನಿದೆ, ಅಮೇರಿಕಾನಲ್ಲಿರ್ಬೋದು, ಯುರೋಪ್ನಲ್ಲಿರ್ಬೋದು, ಮಿಡ್ಲ್ ಈಸ್ಟಲ್ಲಿರ್ಬೋದು ಮತ್ತು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲೂ ಕೂಡ ಭಾಳ ಡಿಮ್ಯಾಂಡ್ ಇದೆ. ಅದಕ್ಕೆ ತಕ್ಕಂಗೆ ನಾವು ಅವರಿಗೆ ಉದ್ಯಮಶೀಲತೆ ಕೊಡ್ತಾ ಇದ್ದೀವಿ. ಒಂದು ವಿಶೇಷವಾದಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಅವರಿಗೆ ನಮ್ಮ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಮತ್ತು IT ಸೆಕ್ಟರ್ನಲ್ಲಿ ಕೊಡುವಂಥ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಸೊ ನಾವು ಇದನ್ನು ನಾವೇನು ಈ ಬಿಲ್ಲನ್ನು ನಾವು ನಮ್ಮ ಜನರಿಗೆ ತಂದಿದ್ವಿ, ಅದು ಲೀಗಲಿ ಕೂಡ ನೋಡಬೇಕಾಗುತ್ತೆ. ಇಂಟರ್ ಮಿನಿಸ್ಟ್ರಿಯಲ್ ಕನ್ಸಲ್ಟೇಷನ್ ಕೂಡ ಆಗಬೇಕಾಗ್ತದೆ. ಈಗಾಗಲೇ ಹರಿಯಾಣ, ಜಾರ್ಖಂಡು, ಗುಜರಾತು ಮತ್ತು ಇನ್ನೂ ಒಂದು ಆಂಧ್ರ ಪ್ರದೇಶ್, ಈ ಎಲ್ಲ ಇಂಥದ್ದೇ ಒಂದು ಬಿಲ್ ತಂದು ಎಲ್ಲನೂ ಕೂಡ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಸಿಕ್ಕಿದೆ. ಸೊ ಅದು ಲೀಗಲಿ ಏನಿದೆ ಅದನ್ನು ಕೂಡ ನಾವು ನೋಡಿಬಿಟ್ಟು ನಾವು ಒಟ್ಟಾರೆ ಬಂಡವಾಳಕ್ಕೂ ಒಳ್ಳೆಯ ವಾತಾವರಣ ಸಿಗಬೇಕು, ಉದ್ಯೋಗ ಸೃಷ್ಟಿಗೂ ಒಳ್ಳೆಯ ಅವಕಾಶಗಳು ಸಿಗಬೇಕು, ಮತ್ತು ನಮ್ಮ ಜನರಿಗೆ ಉದ್ಯೋಗ ಕೂಡ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೆದಿದೆ. ಇಟ್ ಇಸ್ ಅ ಡ್ರಾಫ್ಟ್ ಬಿಲ್. ಇಲ್ಲ ಒಂದು ನಿಮಿಷ ನೋಡಿ, ಕ್ಯಾಬಿನೆಟ್ನಲ್ಲಿ ಡ್ರಾಫ್ಟ್ ಬಿಲ್ ಅಪ್ರೂವ್ ಆಗೋಕ್ಕಾಗೋದಿಲ್ಲ. ಬಿಲ್ ಅಪ್ರೂವ್ ಆಗೋದು ಸದನದಲ್ಲೇ. ಡ್ರಾಫ್ಟ್ ಬಂದಾಗ ಏನಾಗುತ್ತೆ, ಮತ್ತೆ ಅದಕ್ಕೆ ರೂಲ್ಸ್ ಫ್ರೇಮ್ ಆಗಬೇಕು. ರೂಲ್ಸ್ ಫ್ರೇಮ್ ಆಗಬೇಕು ಅಂದರೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಕನ್ಸಲ್ಟೇಷನ್ ಮಾಡಬೇಕು, ಲೀಗಲ್ ಆಗಿ ನಾವು ನೋಡಬೇಕಾಗುತ್ತೆ. ಎಲ್ಲನೂ ಕೂಡ ಒಂದು ಇದು ಬಿಲ್ಲನ್ನು ಅನುಷ್ಠಾನಕ್ಕೆ ತರಬೇಕಾದಾಗ ಇವೆಲ್ಲ ನಡೆಯೋ ಪ್ರಕ್ರಿಯೆ ನಿಮಗೂ ಗೊತ್ತಿದೆ ಅದು. ಸೊ ಅದರಿಂದ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಆದರೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂದರೆ ನಮ್ಮ ಜನರಿಗೆ ನಾವು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕಂದ್ರೆ ಏನೋ ನಾವು ವಿಶ್ವ ಮಟ್ಟದಲ್ಲಿ ನಮ್ಮ ಮಾನವ ಸಂಪನ್ಮೂಲ ನಂಬರ್ 1 ಆಗಬೇಕು ಅಂದರೆ ಇನ್ನೂ ಹೆಚ್ಚು ಉದ್ಯಮಶೀಲತೆ ಮಾಡಬೇಕು. ಇಂಡಸ್ಟ್ರಿಯವ್ರ ಜೊತೆ ಚರ್ಚೆ ಮಾಡ್ತೀವಿ, ಅವ್ರಿಗೆ ಏನು ಸ್ಕಿಲ್ ಸೆಟ್ಸ್ ಬೇಕಾಗಿದೆ ಅಂತ ನೋಡ್ಕೊಂಡು ನಾವು ಒಂದು ಹೊಸ ಪ್ರೋಗ್ರಾಮನ್ನು ನಾವು ಮಾಡ್ತೀವಿ. ಇನ್ನು ಅಭಿಪ್ರಾಯಗಳನ್ನ ತೆಗೆದು ಮಾಡಬೇಕು ಅಂತ ಹೇಳಿ ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ಯೋಗದಲ್ಲಿ ಮೀಸಲಾತಿ ಕುರಿತ ಬಿಲ್ ಸಿದ್ಧ ಮಾಡ್ಕೊಂಡಿದ್ವಿ, ಸೊ ಇದ್ರ ಬಗ್ಗೆ ಸಂಪುಟದಲ್ಲಿ ಮಾತಾಡಿದ್ವಿ, ಇದು ಕೂಡ ಡ್ರಾಫ್ಟ್ ಬಿಲ್ ಅನ್ನುವಂಥದ್ದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು. ಅದೇ ರೀತಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡ್ಕೊಂಡಿದ್ದು, ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂಥೇಳಿ ಈಗ ಅದನ್ನು ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂಥೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡ್ಕೊಂಡಿದ್ದು, ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂಥೇಳಿ ಈಗ ಅದನ್ನು ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂಥೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇಲ್ಲೆಲ್ಲ ಮಾಡಿ